ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲು ಮಮತಾ ನಡೆಗೆ ಬಿಜೆಪಿ ಶಾಸಕರು ಗರಂ. ಮುಟ್ಟಿ ನೋಡಿಕೊಳ್ಳುವಂತೆ ಟ್ರೀಟ್ಮೆಂಟ್ ಕೊಟ್ಟ ರಾಜ್ಯಪಾಲರ ಟ್ರೀಟ್ಮೆಂಟ್ಗೆ ಮಮತಾ ಗಪ್ಚುಪ್. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ದೊಡ್ಡ ಗೊಂದಲದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಸೋಲು ಕಂಡ ನಂತರವೂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರಾಕರಿಸಿದ್ದಾರೆ. ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತ ನಂತರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಿ ಹೊಸ ಸರ್ಕಾರ ಬರುವವರೆಗೂ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವುದು ಪ್ರಜಾಪ್ರಭುತ್ವದ ಪದ್ಧತಿ. ಆದರೆ ಮಮತಾ ಬ್ಯಾನರ್ಜಿ ಇದು ಜನಾದೇಶವಲ್ಲ, ನನ್ನ ವಿರುದ್ಧ ನಡೆದ ಪಿತೂರಿ ಹೀಗಂತ ಹೇಳಿ ತಮ್ಮ ಸ್ಥಾನದಿಂದ ಹಿಂದೆ ಸರಿಯುವುದಿಲ್ಲವೆಂದು ಈಗಾಗಲೇ ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾದರೆ ಮಮತಾ ರಾಜೀನಾಮೆ ನೀಡದಿದ್ದರೆ ಬಿಜೆಪಿ ಸರ್ಕಾರ ರಚಿಸುವುದು ಹೇಗೆ? ಮಮತಾ ಬ್ಯಾನರ್ಜಿ ಅವರ ಈ ನಿರ್ಧಾರದಿಂದ ಬಂಗಾಳದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟಿನ ಭೀತಿ ಉಂಟಾಗಿದೆ. ಸಂವಿಧಾನದ 172ನೇ ವಿಧಿಯ ಪ್ರಕಾರ ಯಾವುದೇ ವಿಧಾನಸಭೆಯ ಅವಧಿ 5 ವರ್ಷಕ್ಕಿಂತ ಹೆಚ್ಚು ಇರಲು ಸಾಧ್ಯವೇ ಇಲ್ಲ. ಪಶ್ಚಿಮ ಬಂಗಾಳದ ವಿಧಾನಸಭೆಯ ಪ್ರಸ್ತುತ ಅವಧಿ ಇಂದು ಮಧ್ಯರಾತ್ರಿ 12:01ಕ್ಕೆ ಮುಗಿಯುತ್ತೆ. ಈ ಸಮಯದ ನಂತರ ಮಮತಾ ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಅವಕಾಶವಿಲ್ಲ. ಸಂವಿಧಾನ ತಜ್ಞರ ಪ್ರಕಾರ 164ನೇ ವಿಧಿ ಅನ್ವಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಸಂತೋಷದ ಅವಧಿಯವರೆಗೆ ಮಾತ್ರ ಹುದ್ದೆಯಲ್ಲಿ ಇರ್ತಾರೆ. ಅವಧಿ ಮುಗಿದ ನಂತರ ಅಥವಾ ಬಹುಮತ ಕಳೆದುಕೊಂಡ ನಂತರ ರಾಜ್ಯಪಾಲರಿಗೆ ಅವರನ್ನ ವಜಾಗೊಳಿಸುವ ಅಧಿಕಾರ ಕೂಡ ಇರುತ್ತೆ. ಮಮತಾ ಅವರ ಈ ಹಠಮಾರಿ ನಿಲುವಿನ ಹಿಂದೆ ರಾಜಕೀಯ ಸಂದೇಶವೂ ಕೂಡ ಇದೆ. ಚುನಾವಣಾ ಆಯೋಗ ಮತ್ತು ಬಿಜೆಪಿ ಮೇಲೆ ಅವರು ಅಕ್ರಮಗಳ ಆರೋಪ ಮಾಡಿದ್ದು ಚುನಾವಣೆಗಳು ಪಾರದರ್ಶಕವಾಗಿಲ್ಲವೆಂದು ಹೀಗಂತ ವಾದ ಕೂಡ ಮಾಡಿದ್ದಾರೆ. ತಮ್ಮ ರಾಜೀನಾಮೆ ನೀಡದೆ ಒಂದು ರೀತಿಯ ಪ್ರತಿಭಟನೆಯ ರೂಪ ಎಂದು ಟಿಎಂಸಿ ನಾಯಕರು ಹೇಳುತ್ತಿದ್ದಾರೆ. ನಾನು ಹೋರಾಟಕ್ಕೆ ಸಿದ್ಧ ಎಂಬ ಸಂದೇಶವನ್ನ ಮಮತಾ ತಮ್ಮ ಬೆಂಬಲಿಗರಿಗೆ ಮತ್ತು ದೇಶದ ರಾಜಕೀಯ ವಲಯಕ್ಕೆ ಕಳುಹಿಸುವಂತಹ ಒಂದು ಪ್ರಯತ್ನ ಕೂಡ ಮಾಡ್ತಿದ್ದಾರೆ. ಆದರೆ ಆಡಳಿತಾತ್ಮಕವಾಗಿ ಇದು ದೊಡ್ಡ ತೊಂದರೆ. ಮುಖ್ಯಮಂತ್ರಿ ರಾಜೀನಾಮೆ ಇಲ್ಲದೆ ಹೊಸ ಸರ್ಕಾರ ರಚಿಸುವಲ್ಲಿ ಹಲವು ತಾಂತ್ರಿಕ ಅಡಚಣೆಗಳು ಕೂಡ ಎದುರಾಗ್ತವೆ. ಇಂತಹ ಸಂದರ್ಭದಲ್ಲಿ ಒಂದು ದಿನದ ರಾಷ್ಟ್ರಪತಿ ಆಳ್ವಿಕೆಯೂ ಕೂಡ ಸಾಧ್ಯತೆಯ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಕಾನೂನು ತಜ್ಞರ ಪ್ರಕಾರ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಅಥವಾ ಹಂಗಾಮಿ ಮುಖ್ಯಮಂತ್ರಿಯಾಗಲು ಮೊದಲು ಅವರು ರಾಜೀನಾಮೆಯನ್ನು ಸಲ್ಲಿಸಬೇಕು. ರಾಜೀನಾಮೆ ಸ್ವೀಕರಿಸದೇ ಇದ್ದರೆ ಅವರನ್ನು ಹಂಗಾಮಿ ಮುಖ್ಯಮಂತ್ರಿಯಾಗಿ ನೇಮಿಸಲು ಅವಕಾಶವಿಲ್ಲ. ಹಿರಿಯ ವಕೀಲ ಹರೀಶ್ ಸಾಳ್ವೆ ಅವರ ಅಭಿಪ್ರಾಯದಂತೆ ಇಂದು ರಾತ್ರಿ ಒಳಗೆ ಮಮತಾ ಅವರ ರಾಜೀನಾಮೆ ಸ್ವೀಕರಿಸದಿದ್ದರೆ ರಾಜ್ಯಪಾಲರು ಬಂಗಾಳದಲ್ಲಿ ಅಲ್ಪಾವಧಿಗೆ ರಾಷ್ಟ್ರಪತಿ ಆಳ್ವಿಕೆ ಹೇರಲು ಶಿಫಾರಸನ್ನು ಕೂಡ ಮಾಡಬಹುದು. ಸುಮಾರು 24 ಗಂಟೆಗಳಷ್ಟೇ ಇರಬಹುದು. ಕಾರಣ ಬಿಜೆಪಿ ತನ್ನ ಸರ್ಕಾರದ ಪ್ರಮಾಣ ವಚನವನ್ನ ಮೇ 9ನೇ ತಾರೀಕು ಈಗಾಗಲೇ ನಡೆಸಬೇಕು ಅಂತೇಳಿ ತೀರ್ಮಾನ ಕೂಡ ಮಾಡಿದೆ. ಮೇ 8ರಂದು ರಾಜ್ಯದಲ್ಲಿ ಯಾರೂ ಸರ್ಕಾರದಲ್ಲಿಲ್ಲ ಎಂಬ ಸ್ಥಿತಿ ಬಾರದಂತೆ ಈ ಅವಧಿಯನ್ನ ರಾಷ್ಟ್ರಪತಿ ಆಳ್ವಿಕೆಯ ಅಡಿಯಲ್ಲಿ ಕಾನೂನುಬದ್ಧವಾಗಿ ಮುಚ್ಚಿಕೊಳ್ಳಲಾಗಬಹುದು. ಇದರೊಟ್ಟಿಗೆ ಬಿಜೆಪಿ ಸರ್ಕಾರ ರಚಿಸುವ ಪ್ರಕ್ರಿಯೆ ಕೂಡ ಶುರುವಾಗುತ್ತದೆ. ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಹೊಸದಾಗಿ ಆಯ್ಕೆಯಾದ ಶಾಸಕರ ಪಟ್ಟಿಯನ್ನ ರಾಜ್ಯಪಾಲರಿಗೆ ನೀಡಿದ್ದಾರೆ. ಬಿಜೆಪಿ 207 ಸ್ಥಾನಗಳನ್ನ ಗೆದ್ದು ಬಹುಮತ ಪಡೆದಿದೆ. ಸಂವಿಧಾನದ ನಿಯಮದಂತೆ ಬಹುಮತದ ಪಕ್ಷದ ನಾಯಕರನ್ನ ರಾಜ್ಯಪಾಲರು ಸರ್ಕಾರ ರಚಿಸಲು ಆಹ್ವಾನಿಸುತ್ತಾರೆ. ಹಳೆಯ ಸರ್ಕಾರ ರಾಜೀನಾಮೆ ನೀಡಿದ್ದರೆ ರಾಜ್ಯಪಾಲರು ಅದನ್ನ ವಜಾಗೊಳಿಸಬಹುದು. ನಂತರ ಬಿಜೆಪಿ ನಾಯಕ ಮತ್ತು ಸಚಿವ ಸಂಪುಟ ಶನಿವಾರ ಬೆಳಗ್ಗೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆ ಕ್ಷಣದಿಂದ ಹಳೆಯ ಸರ್ಕಾರದ ಕಾನೂನುಬದ್ಧ ಅಸ್ತಿತ್ವ ಅಂತ್ಯಗೊಳ್ಳುತ್ತದೆ. ಇನ್ನು ಮಮತಾ ಅವರ ನಡೆಯಿಂದ ಈ ಹಿಂದೆ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಪ್ರಕರಣದ ಪರಿಣಾಮವೂ ಕೂಡ ಇದೆ. ಹೀಗಂತ ರಾಜಕೀಯ ವಲಯಗಳಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಅಲ್ಲಿ ಉದ್ಧವ್ ಸ್ವತಃ ರಾಜೀನಾಮೆ ನೀಡಿದ್ದರಿಂದ ನಂತರ ಅವರ ಸರ್ಕಾರವನ್ನ ಮರುಸ್ಥಾಪಿಸಲು ಕಾನೂನುಬದ್ಧ ಅವಕಾಶ ಇರಲಿಲ್ಲ. ಹೀಗಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಆ ಅನುಭವದಿಂದ ಮಮತಾ ನನ್ನನ್ನು ರಾಜೀನಾಮೆ ನೀಡಿದವಳಾಗಿ ಅಲ್ಲ,
ವಜಾಗೊಳಿಸಲ್ಪಟ್ಟಳಾಗಿ ಇತಿಹಾಸ ದಾಖಲಿಸಿ ಎಂಬ ರಾಜಕೀಯ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಎಂದ ಮಮತಾ ಬ್ಯಾನರ್ಜಿಗೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಈಗ ಶಾಕ್ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಡೆದ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಆಡಳಿತಾರೂಢ ಟಿಎಂಸಿ ಸೋತಿದ್ದು ಬಿಜೆಪಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕಿರಲು ಹೊರಟಿದೆ. ಆದರೆ ಬಿಜೆಪಿ ಗೆಲುವು ನ್ಯಾಯಯುತವಾಗಿಲ್ಲ, ಚುನಾವಣಾ ಆಯೋಗವನ್ನು ಬಳಸಿ ಅಕ್ರಮವಾಗಿ ಗೆದ್ದಿದೆ, ಹೀಗಂತ ಮಮತಾ ಗಂಭೀರ ಆರೋಪ ಕೂಡ ಮಾಡಿದರು. ಹೀಗಾಗಿ ಸೋಲು ಒಪ್ಪಿಕೊಳ್ಳಲು ರೆಡಿ ಇರದ ಮಮತಾ ಸಿಎಂ ಸ್ಥಾನಕ್ಕೂ ರಾಜೀನಾಮೆ ಕೊಡಲ್ಲ ಎಂದಿದ್ರು. ಆದ್ರೀಗ ರಾಜ್ಯಪಾಲ ಆರ್.ಎನ್. ರವಿ ಶಾಸಕಾಂಗ ಸಭೆಯನ್ನೇ ಅಮಾನತುಗೊಳಿಸಿದೆ. ಇದರೊಂದಿಗೆ ಮಮತಾ ಕೂಡ ಅಧಿಕಾರ ಕಳೆದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಆಡಳಿತಾರೂಢ ಪಕ್ಷ ಚುನಾವಣೆ ಸೋತ ಬಳಿಕ ಸಿಎಂ ಆದವರು ತಾವಾಗಿಯೇ ರಾಜೀನಾಮೆ ಕೊಡುತ್ತಾರೆ. ಆದರೆ ಮಮತಾ ರಾಜೀನಾಮೆ ಕೊಡದ ಕಾರಣ ಮುಂದೆ ಸಾಮಾನ್ಯವಾಗಿ ಯಾವುದೇ ಆಡಳಿತಾರೂಢ ಪಕ್ಷ ಚುನಾವಣೆ ಸೋತ ಬಳಿಕ ಸಿಎಂ ಆದವರು ತಾವಾಗಿಯೇ ರಾಜೀನಾಮೆ ಕೊಡುತ್ತಾರೆ. ಆದರೆ ಮಮತಾ ರಾಜೀನಾಮೆ ಕೊಡಲಿಲ್ಲ. ಹಾಗಾದ್ರೆ ಮುಂದೆ ಗವರ್ನರ್ ಯಾವ ಕ್ರಮ ಕೈಗೊಳ್ಳಬಹುದು ಎಂಬ ಬಗ್ಗೆ ಎಲ್ಲರಲ್ಲಿ ಕುತೂಹಲವಿತ್ತು. ಅದಕ್ಕೀಗ ತೆರೆ ಬಿದ್ದಿರುವಂತಹದ್ದು. ಮಮತಾ ಬ್ಯಾನರ್ಜಿ ಅವರ ಶಾಸಕಾಂಗ ಸಭೆಯನ್ನೇ ಈಗ ಗವರ್ನರ್ ಅವರು ಅಮಾನತುಗೊಳಿಸಿರುವಂತಹದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಮಮತಾ ಬ್ಯಾನರ್ಜಿ ಅವರೇ ತಾವೇ ಸ್ವತಃ ಆಗಿ ತಮ್ಮ ಸೋಲನ್ನು ಒಪ್ಪಿಕೊಂಡು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಆದರೆ ರಾಜೀನಾಮೆಯನ್ನು ಕೊಡದೆ ಅವರು ಸತಾಯಿಸಿದ್ರು. ಆದರೆ ಈಗ ರಾಜ್ಯಪಾಲರು ಆರ್.ಎನ್. ರವಿ ಅವರು ಶಾಸಕಾಂಗ ಸಭೆಯನ್ನೇ ಈಗ ಅಮಾನತು ಮಾಡಿರುವಂಥದ್ದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್.